ನಮಸ್ತೆ ಎಲ್ಲರಿಗೆ. ನಮ್ಮ ಹಂಗೆ ಮಿಸ್ಟರ್ ನಮ್ಮ ಅಣ್ಣ ಪ್ರದೀಪ್ ಈಶ್ವರ್ ಎಲ್ಲರಿಗೆ ಭಾಳ ಫೇಮಸ್ ಆದವರು. ಅವರೆಲ್ಲ ವೈರಲ್ ಆದ ವ್ಯಕ್ತಿ. ವೈರಲ್ ಆದ ಅಂತ ಹುಚ್ಚ ವೆಂಕಟೇಶ್ ಅಂತಾರೆ, ಇನ್ನೇನು ಹುಚ್ಚ ಈಶ್ವರ್, ಪ್ರದೀಪ್ ಈಶ್ವರ್ ಆ ಥರ ಈ ಥರ ಅಂತೆಲ್ಲ ಅಂತಾರೆ. ಸರ್ ಅಣ್ಣ ನೀನು ಭಾಳ ಬುದ್ಧಿವಂತ, ಲಚ್ಚರು ಏನೇನೋ ಅವು ಕಾಲೇಜ್ ಅದಾವ, ಎಲ್ಲರಿಗೆ ಲಚ್ಚರ್ ಕೊಡ್ತೀವಿ ಅಂತಿಲ್ಲ ಅಣ್ಣ. ಒಂದ್ಸರಿ ಕಾಂಗ್ರೆಸ್ದು ಏನು ಹಿಸ್ಟ್ರಿ ಐತೆ, ನಮ್ಮ ಗಾಂಧಿ ತಾತ ಅಂತೇಳಿ ಎಲ್ಲರೂ ನೋಟ್ ಮೇಲೆ ಏನು ಹಾಕಿರಲ್ಲ. ನಿಮ್ಮ ಗಾಂಧಿ ತಾತ ಹಿಸ್ಟ್ರಿ ಏನು, ಯಾಕೆ ಅವಾಗ ಇಂಡಿಯಾ ಪಾಕಿಸ್ತಾನ ಯಾಕೆ ವಿಭಜನೆ ಮಾಡಿದ್ರು? ಇಂಡಿಯಾ ಈಸ್ ಹಿಂದೂಸ್ತಾನ್, ಮುಸ್ಲಿಮರಿಗೆ ಪಾಕಿಸ್ತಾನ ಅಂತೇಳಿ ಅವಾಗೆ ಸಪ್ರೇಟ್ ಮಾಡಿಕೊಟ್ಬಿಟ್ಟಾರ. ಅವಾಗೆ ಹೋಗ್ಲಾರ್ದು ಬಾಂಗ್ಲಾದೇಶದಕ್ಕಾಯ್ತು. ಅವೆಲ್ಲ ಸ್ವಲ್ಪ ನೀನು ಹಿಸ್ಟ್ರಿ ತೆಗೆದು ನೋಡಿದ್ಮೇಲೆ ಮಾತಾಡ್ರಿ. RSS ಅಂದೆಲ್ಲ ಅಣ್ಣ, RSS ಬಗ್ಗೆ ಮಾತಾಡೋಷ್ಟು ನಿನಗೆ ಯೋಗ್ಯತೆ ಇಲ್ಲ ಗುರುವೆ. ಯಾಕೆ ಯೋಗ್ಯತೆ ಇಲ್ಲ ಅಂತಂತಂದ್ರೆ ನಿನಗೆ ಗೊತ್ತಿಲ್ಲ, ನೀನು ತಿಳ್ಕೊಂಡಿಲ್ಲ. ಸುಮ್ಮನೆ ಏನೇನೋ ನೀವು ಕಾಂಗ್ರೆಸ್ ಭಜನೆಗಾರ ಆಗಿಬಿಟ್ಟು ನೀನು ಸುಮ್ಮನೆ ಎಲ್ಲದನ್ನ ಏನು ಮಾತಾಡಿದ್ರು ಪ್ರಿಯಾಂಕಾ ಗಾಂಧಿ ಏನು ಮಾತಾಡ್ತಾರೆ, ಖರ್ಗೆ ಅವ್ರು ಏನು ಮಾತಾಡಿದ್ರು ಅವ್ರನ್ನ ಸಮರ್ಶಂತಿ, ಎಲ್ಲದನ್ನು ನಿಮ್ಮವ್ರು ಮಾಡೋದೆಲ್ಲ ಕರೆಕ್ಟ್ ಅಂತ ಸಮರ್ಶಂತಿಯಲ್ಲಣ್ಣ. ಇಲ್ಲಿ ನೀನು ಕೂಡ ನಂಗೆ ಹಿಸ್ಟ್ರಿ ತೆಗೆದಂತಂತಲ್ಲ, RSS ಹಿಸ್ಟ್ರಿ ತೆಗೆದು ನೋಡು. RSS ಶಾಲೆಗಳಿಗೆ ಏನು ಮಾಡ್ತಾರ, RSS ಶಾಲೆಗಳಿಗೆ ಎಂಥ ಚಟುವಟಿಕೆಗಳು ನಡೀತದವ, ಒಳ್ಳೇದನ್ನ ಹೇಳ್ತಾರ ಏನು ಕೆಟ್ಟದನ್ನ ಹೇಳ್ತಾರ, ಏನು ಕಳಿಸ್ತಾರ, ಏನು ದೇಶದ್ರೋಹಿ ಕೆಲಸಗಳು, ಬಾಂಬ್ಗಳು ಇಡ್ರಿ, ಅಂಥವನ್ನ ಇಡ್ರಿ, ಇಂಥವನ್ನ ಮತ ಕನ್ವರ್ಟ್ ಮಾಡ್ರಿ, ಲವ್ ಜಿಯಾದ್ ಮಾಡ್ರಿ, ಇಲ್ಲ ಇನ್ನೊಬ್ಬರನ್ನ ಕನ್ವರ್ಟ್ ಮಾಡ್ರಿ ಅಂತ ಟ್ರೈನಿಂಗ್ ಹೇಳ್ಕೊಡೋದಲ್ಲ RSS ಶಾಲೆಗಳಾಗ. ಏನು ಹೇಳ್ಕೊಡ್ತಾರ ಅಂದರೆ ಪ್ರಜೆಗಳಿಗೆ ಎಲ್ಲ ಮನುಷ್ಯ ಹೆಂಗೋ ನಾವು ಹಂಗೆ, ಎಲ್ಲ ಮತ ಇರೋದು ಒಂದೇ, ಒಂದು ಜಾತಿ ಇರೋದು ಒಂದೇ, ಯಾವುದು ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಬಿಟ್ರಿ ಆ ಜಾತಿ ಇಲ್ಲ. ಇವನ್ನೆಲ್ಲ ಜಾತಿ ಗೀತಿ ಅಂತ ಇಲ್ಲಿ ನಾವು ಮಾಡ್ಕೊಂಡಿರೋದು ಒಂದೇ ಇರೋದು ಒಂದು ಸನಾತನ ಧರ್ಮ ಬಿಟ್ರಿ ಇನ್ನು ಯಾವುದು ಇಲ್ಲ. ಸನಾತನ ಧರ್ಮ ಐತೆ ಅನ್ನಕ್ಕೆ ಎಷ್ಟೋ ಪ್ರೂಫ್ಸ್ಗಳು ನಾನು ನ್ಯಾಚುರಲ್ ಆಗಿ ತೋರಿಸ್ತೀನಿ. ಅರ್ಥ ಆಯ್ತಾ? ಹಿಂದೂ ಏನೇನಿದಾವಲ್ಲ, ಟೆಂಪಲ್ಸ್ ಆಗಲಿ ಇದು ಆಗಲಿ ಪ್ರತಿಯೊಂದು ನಾನು ಬೇಕಂದ್ರೆ ನಾನು ತೋರಿಸ್ತೀನಿ, ಇಲ್ಲ ನಂಗಿಲ್ಲ. ಅದು ಓಕೆ, ಅದು ಒಂದು ಟಾಪಿಕ್. ಈಗ RSS ಬಗ್ಗೆ ಏನು ಹೇಳ್ತೀನಲ್ಲ, ನಾನು RSS ಅಂತ ಹೇಳ್ಕೊಳಕ್ಕೆ ನಾನು ಭಾಳ 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 ಗೌರವ ಪಡ್ತೀನಿ, ಭಾಳ ಹೆಮ್ಮೆ ಐತೆ. ಯಾಕಂತ ಹೇಳ್ತೀನಿ ಕೇಳ್ರಿ. ನಾನು ಡ್ರಾಯಿಂಗ್ ಟೀಚರ್ ಆಗಿ ಕೆಲಸ ಮಾಡ್ತಿರೋದು, ಒಬ್ಬ ಕಲಾವಿದ. ನಾನು ಸುಮ್ಮನೆ ಏನೋ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ. ಒಬ್ಬ ಪ್ರಿನ್ಸಿಪಾಲ್ ಅವರು ರಿಟೈರ್ಡ್ ಆಗಿ ಬಂದಿದ್ದರು, ಇಲ್ಲೇ ಬಾಲಭಾರತಿಯಲ್ಲಿ ಹೇಮಾದ್ರಿ ಭಟ್ ಅಂತೇಳಿ. ಆ ಶಾಲೆಗೆ ನಾನು ಏನೋ ಸುಮ್ಮನೆ ಟೈಮ್ ಪಾಸಿಗೆ ಅಂತ ಇಂಟರ್ವ್ಯೂ ಕೊಡೋಕೆ ಹೋಗಿದ್ವಿ. ಅಲ್ಲಿ ಆತ ನನ್ನ ಅವತಾರ ನೋಡಿ, ಅಂದರೆ ನನ್ನ ಹೇರ್ ಸ್ಟೈಲ್ ಆಗಲಿ ಇದಾಗಲಿ ನೋಡಿ, ನೋಡಪ್ಪ ನೀನು ಹಿಂಗಿರ್ಬೇಕು, ಈ ಥರ ಇರಬೇಕು, ಈ ಥರ ಎಲ್ಲ ರಿಂಗ್ ಎಲ್ಲ ಇಟ್ಕೋಬಾರ್ದು, ನೀಟಾಗಿ ಸಂಸ್ಕಾರದಿಂದ ಇರಬೇಕು, ಒಳ್ಳೆ ರೀತಿಯಿಂದ ಇರ್ಬೇಕಂತೇಳಿ ಅವಾಗ 20 ವರ್ಷದಿಂದ ಕೆಳಗೆ, ಅದು ಇವಾಗಲ್ಲ 20 ವರ್ಷದಿಂದ ಕೆಳಗೆ ಆಗಿರೋದು ಘಟನೆ ಹೇಳ್ತಿದ್ದೀನಿ. ಆ ಥರ ತಿದ್ದಿ ನನಗೆ ಕೆಲಸ ಜಾಬ್ ಕೊಟ್ಟು RSS ಸಂಘದ ಕೆಲಸ ಏನು ಮಾಡ್ತಾರ ಏನಿಲ್ಲ, ಯಾವ ಥರದ ಹೆಂಗಿರ್ಬೇಕಂತೇಳಿ ಚೇಂಜ್ ಮಾಡ್ತಾರ, ಮನುಷ್ಯರನ್ನ ಮಾಡ್ತಾರ, ಬುದ್ಧಿವಾದ ಹೇಳ್ತಾರ. ಬುದ್ಧಿವಾದ ಹೇಳ್ತಾರ. ಈ ಮುಸ್ಲಿಂ ಶಾಲೆಗಳಲ್ಲಿ ಏನು ಮಾಡ್ತಾರಂತ ಹೇಳ್ತೀನಿ ಕೇಳ್ರಿ. RSS ಹೇಳ್ದೆ ನಿಮಗೆ ಏನೇನು ಮಾಡ್ತಾರಂತ. ಮುಸ್ಲಿಂ ಶಾಲೆಯಲ್ಲಿ, ಕ್ರಿಶ್ಚಿಯನ್ ಶಾಲೆಯಲ್ಲಿ ಏನು ಮಾಡ್ತಾರಂತ ಹೇಳ್ತೀನಿ ಕೇಳ್ರಿ. ಮುಸ್ಲಿಂ ಶಾಲೆಯಲ್ಲಿ ಇಲ್ಲೇ ಬಳ್ಳಾರಿಯಾಗ ಐತೆ. ನನಗೆ ಎಕ್ಸ್ಪೀರಿಯನ್ಸ್ ಮಾಡಕ್ಕಂತೇಳಿ ನನಗೆ ಒಬ್ಬ PD ಟೀಚರ್, ಅಲ್ಲಿ ಹೋಗಿರೋ PD ಟೀಚರ್ ನನಗೆ ಹೇಳಿದ್ದ, ಈ ಥರ ನನಗೆ ಕನ್ವರ್ಟ್ ಮಾಡಿದ್ರು, ನಿನಗೆ ಒಂದು ಹುಡುಗಿನ ಕೊಡ್ತೀವಿ ನಮ್ಮದ್ರಾಗೆ, ನೀನು ನಮ್ಮ ಮತದಾಗ ಬಂದ್ಬಿಡು ಅಂತಂತೇಳಿ ಪ್ರಿನ್ಸಿಪಲ್ಲೇ ಸ್ಕೂಲ್ ಹೆಸ್ರು ಹೇಳಲ್ಲ. ನಾನು ಯಾಕೆ ಹೇಳಿಲ್ಲ ಅಂದರೆ ಸ್ಕೂಲ್ ಹೆಸ್ರು ಹೇಳಲ್ಲ. ಯಾಕಂದ್ರೆ ಸ್ಕೂಲ್ ಹೆಸ್ರು ಹೇಳಿದ್ರೆ ಅದು ಗಲಾಟೆಗಳಾಗ್ತಾವ, ಕೋಮವಾದಿ ಅವೆಲ್ಲ ನಮ್ಗೆ ಇಷ್ಟ ಇಲ್ಲ. ನಾವೇನು ಹೇಳ್ತಾ ಇದೀವಿ ಅಂದರೆ ಒಂದು ನೀಟಾಗಿ ಒಂದು ಸಂದೇಶ ಹೇಳ್ಬೇಕಂತ ಹೇಳ್ತಾ ಇದೀನಿ ಅಷ್ಟೇ. ಅವ್ರು ಏನು ಹೇಳ್ತಿದಾರೆ ಅಂತಂದರೆ, ಅವನು ಹಂಗೆ ಹೇಳಿದ್ದಕ್ಕೆ ನಾನು ತಕ್ಷಣ ಆ ಸ್ಕೂಲಿಗೆ ಜಾಯ್ನ್ ಆದೆ. ಅಲ್ಲಿ ಅವ್ರದ್ದೇ ಮತ ಹೇಳ್ತಾರ, ಕುರಾನ್ ಓದಿಸ್ತಾರ, ಮತ್ತೆ ನಮ್ಮ ಹಿಂದೂಗಳನ್ನ ಕನ್ವರ್ಟ್ ಮಾಡ್ತಿದಾರ. ಅಲ್ಲಿ ಹಿಂದಿ ಟೀಚರ್ಗಳಿಗೆ ಯಾವ ಥರ ಕನ್ವರ್ಟ್ ಮಾಡ್ತಾರಂದ್ರೆ, ನಾನು ಹೇಳ್ತೀನಿ, ನನ್ನೇ ಕರ್ಕೊಂಡೋಗ್ಯಾನ. ಅದೇ ಪ್ರಿನ್ಸಿಪಲ್ಲು, ಒಂದು ಮುಸ್ಲಿಂ ಶಾಲೆ ಓನರ್ ಪ್ರಿನ್ಸಿಪಲ್ ಬಳ್ಳಾರಿಯಲ್ಲಿ ಇರಕ್ಕಂತ ಆತ ನನ್ನೇ ಕನ್ವರ್ಟ್ ಮಾಡೋಕ್ಕೆ ಗಂಗಾವತಿ ಕರ್ಕೊಂಡೋಗ್ಯಾನ. ಬಾಪ ಒಂದು ಮ್ಯಾರೇಜ್ ಐತಿ, ಬಾ ಹೋಗೋಣ ಬಾ ಅಂತಂತೇಳಿ ಕರ್ಕೊಂಡೋಗಿ ಅಲ್ಲಿ ಶಿರೀಶಿ ಒಬ್ಬಾತನ ಕಾರ್ನಾಗ ಹಸ್ಕೊಂಡ. ಇವ್ರು ಏನು ಹೇಳ್ತಾರೆ, ಇವ್ರು ದೊಡ್ಡ ಪ್ರಮೋದ್ನವರು, ನಿಮ್ಮ ಸಾರು, ನೀವು ಕೆಲಸ ಮಾಡ್ತಿರಲ್ಲ, ಹಂಗೆ ಹಿಂಗೆ, ನೀವು ಕುರಾನ್ ಓದಿರಾ ಇಲ್ಲ, ಏನು ಕತೆ ಅಂತಂತೇಳಿ ಅವ್ರು ನನ್ನ ಕನ್ವರ್ಟ್ ಮಾಡ್ತಿದಾರ. ಅವ್ರು ಏನು ಹೇಳ್ತಿದಾರ ಅಂದ್ರೆ, ಆಮೇಲೆ ಅವರು ನಮ್ಮ ಏನು ಓನರ್ ಇದನ್ನಲ್ಲ ಕರ್ಕೊಂಡು ಏನಲ್ಲ ಕನ್ವರ್ಟ್ ಮಾಡತ್ತೆ, ಅವೆಲ್ಲ ಅವ್ರು ಏನು ಹೇಳ್ತೀವೋ ಅವರೆಲ್ಲ ಕೋತಿಗೆ ಪೂಜೆ ಮಾಡ್ತಾರ, ನಾಗರಾವ್ಗೆ ಪೂಜೆ ಮಾಡ್ತಾರ, ಕಲ್ಲಿಗೆ ಪೂಜೆ ಮಾಡ್ತಾರ, ಅಂಥವೆಲ್ಲ ಪೂಜೆ ಮಾಡೋರಿಗೆ ಏನು ಹೇಳಿದ್ರು ವೇಸ್ಟ್, ಏನು ಗೊತ್ತಿಲ್ಲ ಸುಮ್ಮನಿರ ಅಂತೇಳಿ ಅವತ್ತು ಅದನ್ನು ಕನ್ವರ್ಟ್ ಸ್ಟಾಪ್ ಮಾಡಿಬಿಟ್ಟ. ನಾನು ಏನು ಕೇಳಿಲ್ಲ ಅಂತೇಳಿ.
ಆಮೇಲೆ ಮತ್ತೆ ನೆಕ್ಸ್ಟ್ ಅದೇ ಸ್ಕೂಲಲ್ಲಿ ನನಗೆ ಒಂದು ಮೀಟಿಂಗ್ ಇಟ್ಕೊಂಡಾರ. ನೆಕ್ಸ್ಟ್ ಗಣೇಶ ಹಬ್ಬ ಐತೆ, ಆದಿವಾರ ಗಣೇಶ ಹಬ್ಬ, ಸಂಡೇ ಗಣೇಶ ಹಬ್ಬ ಐತೆ, ಸಾಟರ್ಡೆ ಮೀಟಿಂಗ್ ತಗೊಂಡಾರ ಸ್ಕೂಲಲ್ಲಿ ಮೀಟಿಂಗ್ ತಗೊಂಡ್ರೆ ಏನ್ ತಗೋಬೇಕಪ್ಪ ಮೀಟಿಂಗು? ಸ್ಕೂಲ್ ಯಾವ ತರ ನಡೀತಾ ಇದೆ, ಸ್ಕೂಲ್ ಎಜುಕೇಶನ್, ಮಕ್ಳು ಏನ್ ಓದ್ತಾ ಇದಾರ, ಏನಿಲ್ಲ, ನೀವ್ ಏನು ಟೀಚ್ ಮಾಡ್ತಾ ಇದೀರಿ ಮಕ್ಳಿಗೆ, ಏನಿಲ್ಲ, ಆ ತರ ಸಬ್ಜೆಕ್ಟ್ ತಗೋಬೇಕು. ಅದು ಬಿಟ್ಟು ಆತ ಏನ್ ತಗೊಂತದೇನಂತಂದ್ರೆ, ನೀವು ಇವಾಗ ಕೆಲಸ ಮಾಡ್ತಾ ಇದೀರಿ, ಇಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾ ಇದೀರಿ ಅಂತಂದ್ಮೇಲೆ ನೀವು ಸ್ಯಾಲ್ರಿ ನನಗೆ ಕೇಳ್ತಾ ಇದೀರಾ, ಫೋಟೋ ಕೇಳ್ತೀರ, ನನ್ನ ಫೋಟೋ ಕೇಳ್ತೀರ ಸ್ಯಾಲ್ರಿ ಕೊಡು ಅಂತ. ನನ್ನ ಫೋಟೋ ಕೇಳಿದ್ರೆ ಸ್ಯಾಲ್ರಿ ದುಡ್ಡು ಕೊಡ್ತಾರ ನಿಮಗೆ? ಇಲ್ಲಲ್ಲ, ನನಗೆ ಕೇಳಿದ್ರಲ್ಲ ನಾನು ದುಡ್ಡು ಕೊಡೋದು. ಹಂಗ ನೀವೆಲ್ಲ ಎಲ್ಲಿದ್ದೀರಿ, ನೀವೆಲ್ಲ ಹೋಗಿ ದೇವರಿಗೆ ಕೈ ಮುಗಿದು, ದೇವರೇ ನನಗೆ ಅದು ಕೊಡು, ದೇವರೇ ನನಗೆ ಇದು ಒಳ್ಳೇದು ಮಾಡು, ಆ ತರ ಮಾಡು, ಈ ತರ ಮಾಡಂತ ದೇವ್ರಿಗೆ ಹೋಗಿ ಕೇಳ್ತಾರಲ್ಲ, ದೇವ್ರು ಕೊಡ್ತಾನ? ಅದಿಲ್ಲ. ಆ ತರ ನೀವೆಲ್ಲ ಕೋತಿಗೆ ಪೂಜೆ ಮಾಡ್ತೀರಿ. ಮತ್ತೆ ಅದನ್ನೇ ಸೇಮ್ ನನಗೆ ಯಾವ ತರ ನನಗೆ ಕನ್ವರ್ಟ್ ಮಾಡಕ್ ಕರ್ಕೊಂಡು ಹೋಗಿದ್ದಲ್ಲ, ಅದೇ ತರನೇ ಮತ್ತೆ ಸ್ಟಾರ್ಟ್ ಮಾಡ್ದ ನಾನು. ನೀವು ಕೋತಿಗೆ ಪೂಜೆ ಮಾಡ್ತೀರಿ, ನಾಗರಾವಿಗೆ ಪೂಜೆ ಮಾಡ್ತೀರಿ, ಉತ್ತಿಗೋಗಿ ಅಲ್ಲ ಹಾಕ್ತೀರಿ, ಕಲ್ಲಿಗೆ ಪೂಜೆ ಮಾಡ್ತೀರಿ. ನೀವು ಏನ್ ನಿಮ್ದು ಧರ್ಮನ ನೀವು? ಅದು ಹಂಗೆ ಹಿಂಗೆ ಅಂತಂತೇಳಿ ಎಲ್ಲ ಮಾತಾಡಿದ್ರು. ಅಲ್ಲಿ ಎಲ್ಲ ಮುಸ್ಲಿಮ್ಸ್ ಟೀಚರ್ಸ್ ಇದ್ರು, ಹಿಂದೂ ಟೀಚರ್ಸ್ ಇದ್ರು. ಬಟ್ ನಾನು ಏನು ಯಾರಾದ್ರೂ ಮಾತಾಡ್ತಾರೇನಂತ ನೋಡೋಣ ಅನ್ಕೊಂಡೆ, ಬಟ್ ಯಾರು ಏನು ಮಾತಾಡ್ಲಿಲ್ಲ. ಸೊ ನಾನು ಎದ್ದೆ, ನನಗಿನ್ನ ತಡ್ಕೊಳಕ್ಕಾಗಿಲ್ಲ. 1:15 ಆಯ್ತು, ಹೊಟ್ಟೆ ಬೇರೆ ಹಸಿತ್ತು. ಎದ್ದು ಸರ್ ಆಯ್ತು, ನನಗೆ ನೀವೆಲ್ಲ ಹೇಳಿದ್ದೆಲ್ಲ ಕರೆಕ್ಟು. ನಾನು ಹುಟ್ಟಿದ ಮೇಲೆ ನಮ್ಮ ತಂದೆ ತಾಯಿ ನನಗೆ ಈ ದೇವರು ಹಿಂದೂ, ಈ ದೇವರು ನಮ್ದು, ನಿಂದು ಈ ಜಾತಿ ಮನುಷ್ಯ ಜಾತಿ, ನೀನು ರೆಡ್ಡಿ, ನೀನು ಹಿಂದೂ ದೇವ್ರುಗಳನ್ನ ಪೂಜೆ ಮಾಡ್ಬೇಕಂತ ನಮ್ಮ ತಂದೆ ತಾಯಿ ತೋರಿಸ್ಯಾರ. ಅದನ್ನೇ ನಿಮ್ಗೆ ಕೂಡ ನಿಮ್ಮ ತಂದೆ ತಾಯಿನ ತೋರಿಸಿರ್ತಾರ. ನಿಮ್ಮ ತಂದೆ ತಾಯಿನೇ ತೋರಿಸಿದ್ರೇನೆ ನೀನು ಮುಸ್ಲಿಮ್ಸು, ನೀನು ಇದು ಅಂತಂತೇಳಿ ಗೊತ್ತಾಗ ಚಾನ್ಸ್ ಇರುತ್ತೆ. ಅಷ್ಟು ಬಿಟ್ರಿ ಏನಿಲ್ಲ. ಅರ್ಥ ಆಯ್ತಾ? ಅದನ್ನ ನೀವು ತೋರಿಸ್ಬಿಡ್ರಿ, ದೇವ್ರನ್ನ ತೋರಿಸ್ಬಿಡ್ರಿ. ನನ್ನ ಮನೆಗಿರೋ ಫೋಟೋಗಳನ್ನೆಲ್ಲ ತೆಗೆದು ಇಟ್ಬಿಡ್ತೀನಿ, ನಿಮ್ ದೇವ್ರನ್ನ ಪೂಜೆ ಮಾಡ್ತೀನಿ ಸರ್ ಅಂತ ಹೇಳ್ದೆ ನಾನು. ಆತ ಏನ್ ಮಾಡ್ದ ಲಾಸ್ಟ್ಗೆ, ಸರಿ ನೀವು ಕೇಳಿದ ಕ್ವಶನ್ ಕರೆಕ್ಟ್ ಐತೆ, ಇದಕ್ಕೆ ನೆಕ್ಸ್ಟ್ ಆನ್ಸರ್ ನಾನು ಕೊಡ್ತೀನಿ ನಿಮಗೆ ಅಂತಂತ ಹೇಳ್ದ. ಆಯ್ತು ಸರ್ ಅಂತೇಳಿ ಕನ್ವರ್ಟ್ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟ. ನೆಕ್ಸ್ಟ್ ಏನಾಯ್ತು ಗೊತ್ತಾ, ರಿಯಾಕ್ಷನ್ ಅವ್ರು ಕೊಟ್ರು. ನೆಕ್ಸ್ಟ್ ಆನ್ಸರ್ ಹೇಳಿಲ್ಲ ನನಗೆ. ನೆಕ್ಸ್ಟ್ ಮೀಟಿಂಗ್ನಲ್ಲಿ ನಾನು ಇಲ್ಲ. ಏನಾಯ್ತು ಅಂದ್ರೆ ನನ್ನ ಜಾಬ್ದಿಂದ ತೆಗೆದು ಬಿಸಾಕ್ಬಿಟ್ಟ. ಯಾಕೆ ಕೇಳಿದೆ, ಸರ್ ನನ್ನ ಯಾಕೆ ಜಾಬ್ದಿಂದ ಕೆಲಸಕ್ಕೆ ತೆಗೆದು ಬಿಸಾಕ್ದ್ರಿ, ನಂದೇನೋ ನಾನು ಸರಿ ಕೆಲಸ ಮಾಡಿಲ್ಲ, ಇಲ್ಲ ನಾನು ಏನಾದ್ರು ರಾಂಗ್ ಮಾಡಿದ್ದೇನ ಹೇಳ್ರಿ ಅಂತಂತ ಕೇಳಿದೆ. ಅವರು ಏನು ಹೇಳಿಲ್ಲ. ಅದು ರೀಸನ್ ನಿಮ್ಗೆ ಗೊತ್ತಿದೆ, ನೀವು ತಿಳ್ಕೊಂಡು ಇದನ್ನ ಮಾಡ್ಕೊರಿ ಅಂತ ನಕ್ಕಂತ ಸೈಲೆಂಟಾಗಿ ಕಳಿಸ್ಬಿಟ್ಟ. ಅಂದ್ರೆ ಅದರೆಲ್ಲ ಅರ್ಥ, ಈತ ಕಟ್ಟ ಹಿಂದೂ RSS ಇದು. ಇವ್ರು ಏನು ಹೇಳಿದ್ರು ಜಗ್ಗಲ್ಲ, ಕನ್ವರ್ಟ್ ಮಾಡೋಕ್ಕಲ್ಲ, ಕನ್ವರ್ಟ್ ಮಾಡೋರ ಮಾತ್ರ ನಮಗೆ ಬೇಕು, ಇಂಥವ್ರು ನಮಗೆ ಬೇಕಿಲ್ಲ ಅಂತೇಳಿ ಆ ಥರ ಮಾಡ್ತಾರ. ಆ ಥರ ಮುಸ್ಲಿಂ ಶಾಲೆಯಲ್ಲಿ, ಕ್ರಿಶ್ಚಿಯನ್ಸ್ ಶಾಲೆಯಲ್ಲಿ ಏನೋ ಹಿಂದೂರ್ನ ಕುಂಕುಮ ಇಟ್ಕೋಬೇಡ, ಕುಂಕುಮ ಒರೆಸು, ಅದು ಅವರು ನಿಮ್ಮ ದೇವ್ರು ಹಂಗಲ್ಲ ಹಿಂಗಲ್ಲ ಅಂತೇಳಿ ಇವ್ರು ಹಿಂಗೆ ಕನ್ವರ್ಟ್ ಮಾಡ್ತಾ ಇದಾರ. ನಾವು ನೋಡಿದ್ರೆ ಹಿಂದೂ ಧರ್ಮದವರೆಲ್ಲ ನಾವು ಮನುಷ್ಯ ಜಾತಿ ಎಲ್ಲ ಒಂದೇ, ನೀನು ಮನುಷ್ಯ ನಾನು ಮನುಷ್ಯ, ಪ್ರಾಣಿಗಳು ಪಕ್ಷಿಗಳು ಹೆಂಗ ಬದುಕ್ತದವ ಹಂಗ ನಾವು ಕೂಡ ಏನಂದ್ರೆ ನಮಗೆ ಬುದ್ಧಿಜೀವಿ ಸ್ವಲ್ಪ ಮಾತಾಡಕ ಶಕ್ತಿ ದೇವ್ರು ಕೊಟ್ಟ ನೋಡು, ಅದಕ್ಕೆ ನಾವೆಲ್ಲ ಜಾಸ್ತಿ ಮಾಡ್ತಾ ಇದೀವಿ. ಅದು ಬಿಟ್ಟು ಎಲ್ಲ ಎಷ್ಟೆಷ್ಟೋ ಇವನ್ನೆಲ್ಲ ನೀವು ಇಷ್ಟೆಲ್ಲ ಮಾತಾಡೋ ಜಗಳಗಳು ಅವೆಲ್ಲ ಕೋಮುಖವಾದಿ ಮುಸ್ಲಿಮ್ಸ್ಗೆ, ಹಿಂದೂ ಮುಸ್ಲಿಮ್ಸ್ಗೆ ಅವೆಲ್ಲ ಗಲಾಟೆ ಮಾಡೋ ಅವಶ್ಯಕತೆ ಕೂಡ ಇಲ್ಲ, ನೆಸೆಸಿಟಿ ಇಲ್ಲ. ಕೆಲಸ ಹೊರ ದೇಶದಿಂದ ಏನು ಬರ್ತಾರಲ್ಲ, ನಮ್ಮ ದೇಶದಲ್ಲಿ ಇದ್ದು ಪಾಕಿಸ್ತಾನಗಳಿಗೆ ಏನು ಸಪೋರ್ಟ್ ಮಾಡ್ತಾರಲ್ಲ ಅಂಥವ್ರಿಗೆ ಸಪೋರ್ಟ್ ಮಾಡಬೇಡ್ರಿ. ಅವ್ರನ್ನ ಬೇಕಿದ್ರೆ ಪಾಕಿಸ್ತಾನಿಗೆ ಹೋಗ್ಬಿಡ್ರಪ್ಪ ಅಂತೇಳಿ ಕಳಿಸ್ಬಿಡ್ರಿ. ಏನು ನಮ್ಮ ಒಟ್ಟಿಗೆ ನಾವು ನಮ್ದು ಅನ್ನ ತಿಂದು ನಮಗೆ ದ್ರೋಹ ಭಯ ಅಂತವ್ರು ಯಾರು ಬೇಡ. ಎಲ್ಲ ನಾನು ಮನುಷ್ಯ ನೀನು ಮನುಷ್ಯ, ಎಲ್ಲದನ್ನ ಅದನ್ನ ತಿಳ್ಕೊಂಡು ಬದುಕಲ್ತ್ಕೊಳ್ರಿ. ಕ್ರಿಶ್ಚಿಯನ್ಸ್ ಅಂತ ಹೇಳಿದೆ, ಕ್ರಿಶ್ಚಿಯನ್ಸ್ ಅವ್ರು ಎಲ್ಲ ಕನ್ವರ್ಟ್ ಮಾಡ್ತಾರ, ಬರ್ರಿ ಅಂತ. ಪಾಪ ಅವ್ರಿಗೆ ಗೊತ್ತಾಗಲ್ದು, ಅವ್ರನ್ನ ಕನ್ವರ್ಟ್ ಮಾಡ್ತಾರ. ಫಸ್ಟಿಗೆ ಅವ್ರಿಗೆ ಸೌಲಭ್ಯಗಳು ಕೊಡ್ತಾರ, ನಿಮಗೆ ಬರ್ರಿ, ನಮ್ಮ ಇದ್ರಾಗ ಬಂದ್ರಿಗಿನ ನಾವೆಲ್ಲ ಇದು ಕೊಡ್ತೀವಿ, ನಿಮ್ಗೆ ಸಹಕಾರಗಳು ಕೊಡ್ತೀವಿ, ಮನೆ ಕೊಡ್ತೀವಿ, ಅದು ಕೊಡ್ತೀವಿ, ಜಾಗ ಕೊಡ್ತೀವಿ, ಇನ್ನೊಂದು ಕೊಟ್ಟು ಮತ್ತೆ ಆಮೇಲೆ ಅವರಿಂದನೇ ನೀವು ದೇವ್ರು ನಿಮಗೆ ಕೊಟ್ಟಾನ, ಅಲಲಿಯ ಕೊಟ್ಟಾನ, ಯೇಸು ಪ್ರಭು ಕೊಟ್ಟಾನ, ಹಂಗಂತೇಳಿ ಅವ್ರನ್ನ ಇದು ಮಾಡಿ ಅವ್ರ ಹತ್ರ ದುಡ್ಡು ಇಸ್ಕೊಂತಾರ. ಅದ್ರಲ್ಲಿ ನೋಡ್ರಿ ಎಷ್ಟು ಜನ ಕನ್ವರ್ಟ್ ಆಗಿದಾರೆ ನನಗೆ ಅರ್ಥ ಆಗೋದು. ಇವಾಗ ಒಂದು ಜಾತಿ ವಿಂಗಡಣೆ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಅವ್ರು ತಗೊಂಬಂದ್ರು. ನೀವೇನಾದ್ರೂ ಕನ್ವರ್ಟ್ ಆಗೋದು ಅಂದ್ರೆ ರೆಡ್ಡಿ ಅವ್ರು ಇದ್ದಾರೆ, ರೆಡ್ಡಿ ಕ್ರಿಶ್ಚಿಯನ್, ಲಿಂಗಾಯತ್ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಆ ತರ ಏನ್ ಅಂದಾಜು ಏನ್ ಮಾಡ್ಬೇಕಂತ ಅರ್ಥನೇ ಆಗವಲ್ದು ನಮ್ಮ ಸಿದ್ದರಾಮಯ್ಯ ತಾತನವರಿಗೆ. ತತ ನೀ ಏನ್ ತತ ಸ್ವಲ್ಪ ಎಲ್ಲಾರು ಸ್ವಲ್ಪ ತಿಳ್ಕರಿ, ಅರ್ಥ ಮಾಡ್ಕೊಂಡು ಮನುಷ್ಯರಾಗಿ ರಿಟೈರ್ಮೆಂಟ್ ತಗೊಂಡು ಸಾಕು. ಇನ್ನ ಯಂಗ್ ಸ್ಟಾರ್ಸ್ ಭಾಳ ಇದಾರ. ನಮಗೆ ನೋಡಿದ್ರೆ ಕೆಲಸಗಳೇ ಇಲ್ಲ. ನಾನು ಡ್ರಾಯಿಂಗ್ ಟೀಚರ್ ಆಗಿ ಕೆಲಸ ಇಲ್ಲ, ನನಗೆ ಕೆಲಸ ಸಿಗ್ಬೇಕಾಯ್ತು. ಅದರಲ್ಲಿ ಏನೋ ಮೋಸ ಮಾಡಿ ಎಲ್ಲ ನಮ್ದು ಮೊದಲಿಂದ ಕೋರ್ಸ್ ಇರೋದನ್ನ ನಮಗೆ ಕೊಡ್ಲಾರ್ದಂಗ
ಬೇರೆ ರೀಸೆಂಟಾಗಿ ಮಾಡಿರೋಂಥ ಡ್ರಾಯಿಂಗ್ ಕೋರ್ಸ್ ಮಾಡಿದವ್ರಿಗೆ ಜಾಬ್ ಕೊಟ್ಟರು, ಅನ್ಯಾಯ ಮಾಡಿಬಿಟ್ರು. ಬರೇ ಲಂಚ ಅದಾಗ್ಬಿಡತ್ತೆ. ಎಷ್ಟೋ ಜನ ಕೆಲಸ ಇಲ್ಲದೆ ನಿರುದ್ಯೋಗಿಗಳಿದಾರ, ಅವ್ರಿಗೆಲ್ಲ ಕೆಲ್ಸಗಳು ಕೊಡ್ರಿ. ಫಸ್ಟು ಕೆಲಸ ಕೊಟ್ಟು ಇಂಥವನ್ನೆಲ್ಲ ಅಭಿವೃದ್ಧಿ ಮಾಡ್ರಿ. ಚರಂಡಿಗಳಿದಾವ, ನೀರಿಲ್ಲ, ಅದು ಇಲ್ಲ ಸರಿಯಾಗಿ ಒಬ್ರಿಗೆ ಪಾಪ ಎಂತೆಂಥ ಸ್ಲಮ್ನಲ್ಲೇ ಇದಾರ, ಕ್ಲೀನ್ ಮಾಡ್ರಿ, ನೀಟ್ನೆಸ್ ಇಡ್ರಿ. ಅದನ್ನ ಬಿಟ್ಟು ಸುಮ್ಮನೆ ನೀವು ಏನೇನೋ ಇಲ್ಲಿದ್ದನ್ನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ರೋಗಗಳು ಬಂದು ಏನೇನೋ ರೋಗಗಳು ಬರಕತ್ತ ಇದಾವ ನಮ್ಮ ಬಳ್ಳಾರಿಯಲ್ಲಿ. ಎಷ್ಟೋ ಇವಾಗ ನೋಡ್ರಿ, ನೀವು ಹಿಂಗೆ ಬರೇ ಮೋಸ, ನಾನೇ ಬೆಳಿಬೇಕು, ನಾನೇ ಉದ್ಧಾರ ಆಗ್ಬೇಕು. ಫಸ್ಟು ನೀವು ಯಾವಾಗ ಬಂದಿದ್ರಿ, ಎದಕ್ಕೆ ಬಂದಿದ್ರಿ, ಎಲೆಕ್ಷನ್ ಎದಕ್ಕಿತ್ತು, ಏನು ಕತೆ? ನಾವು ಜನ ಸೇವಕರು, ನಾವು ನಿಮ್ಮ ಪ್ರಜಾ ಸೇವೆ ಮಾಡ್ತೀವಿ. ನೀವು ಪ್ರಜಾ ಸೇವೆ ಮಾಡ್ತಿಲ್ಲ, ನಿಮ್ಮ ಸೇವೆ ನೀವು ಮಾಡ್ಕೊಂತಿದ್ದೀರಿ. ಎಲ್ಲರೂ ಬೇಷು, ನೀವು ಬೆಳೆಸ್ಕೊಂತೀರಿ. ನಿಮ್ಮ ಮೊಮ್ಮಕ್ಕಳು ಅವರು ಇವರು ಅವರೇ ಬೆಳಿತಿದಾರೆ ಹೊರತಾಗಿ. ಬಟ್ ಇಷ್ಟು ಬಿಟ್ರೆ ಇನ್ನು ಏನಿಲ್ಲ. ಸೊ ಇದರಲ್ಲಿ ಏನಂತಂದ್ರೆ ಫಸ್ಟ್ ಮಾನವರಾಗ್ರಿ ಅಷ್ಟೇ ಎಲ್ಲರೂ. ಅರ್ಥ ಆಯ್ತಾ? ಒಟ್ಟಿಗೆ ಏನು ಅನ್ನ ತಿಂತಿರಲ್ಲ ಅಂತ ತಿಳ್ಕರಿ. ಇವಾಗೆ ಎಲ್ಲ ಪ್ರತಿಯೊಂದು ಅದಕ್ಕೆ ಔಷಧ ಹೊಡಿತಿದ್ರೆ ಸರಿಯಾಗಿ ಒಂದು ವಾತಾವರಣ ಇಲ್ಲ, ಒಳ್ಳೆ ಗಾಳಿ ತಗೊಂಡ್ರೆ ಫ್ಯಾಕ್ಟ್ರಿಗಳಾಗ್ಯಾವ. ಪಾಪ ನಮ್ಮ ಕೊಪ್ಪಳ ತಾತನವರು ಫ್ಯಾಕ್ಟ್ರಿಗಳೆಲ್ಲ ಬಂದ್ ಮಾಡ್ರಿ, ಬದುಕಕ್ಕಾಗಂಗಿಲ್ಲ, ಒಳ್ಳೆ ವಾತಾವರಣ ಇಲ್ಲ ಅಂತಂತೇಳಿ ಕಣ್ಣೀರಿಟ್ಟು ತಾತನವರು ಮೌನ ಆಗ್ಬಿಟ್ಟಾರೆ. ಯಾಕೆ ಮೌನ ಆಗ್ಯಾರ ಅಂತಂದ್ರೆ ಅವ್ರಿಗೆ ಮತ್ತೆ ಇನ್ನೇನು ಮಾತಾಡಿ ಹೇಳಿ ಸಾಕಾಗ್ಬಿಟ್ಟದ. ಪಾಪ ಪ್ರತಿಯೊಂದಕ್ಕೆ ಔಷಧ ಹೊಡ್ತಾರ. ಇವಾಗ ಹೆಂಗ ಫರ್ಟಿಲೈಸರ್ ಶಾಪ್ಗಳಿಗೆ ಬರ್ತಾರ, ಓಡ್ರಿ ನಮ್ಮ ಊರಾಗ ಬರ್ತಾರ, ನಮ್ದು ಈ ಕಂಪ್ನಿದ್ ಹೊಡ್ರಿ ಔಷಧ, ಈ ಕಂಪ್ನಿದ್ ಔಷಧ ಹೊಡೆದ್ರೆ ಇದು ಬೆಳೆ ಹೋಗ್ತತೆ ಹಂಗಂತೇಳಿ ಸೇಮ್ ಡಾಕ್ಟರ್ಸ್ ಹತ್ರ, ನಮ್ನ ಏನು ವೈದ್ಯ ಮಾಡ್ತಾರಲ್ಲ ಡಾಕ್ಟರ್ಗಳ ಹತ್ರ ಕೂಡ ಹೋಗ್ತಾರ. ಮೆಡಿಕಲ್ ರೆಪ್ಸ್ ಅಂತಾರ ಅವ್ರನ್ನ, ಏನಂತಾರ ಮೆಡಿಕಲ್ ರೆಪ್ಸ್. ಅವ್ರು ಕೂಡ ಹೋಗಿ ಸರ್ ನಮ್ಮ ಈ ಮೆಡಿಸನ್ ಹಾಕ್ರಿ, ಕೆಮ್ಮಿಗೆ ನಗಡಿಗೆ ಇದನ್ನ ಟೆಸ್ಟ್ ಮಾಡ್ರಿ, ಅದನ್ನ ಟೆಸ್ಟ್ ಮಾಡ್ರಿ ಅಂತೇಳಿ ನಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ. ಅವ್ರಿಗೆ ಕೂಡ ಆಫರ್ಸ್, ನಿಮಗೆ ಫಾರಿನ್ ಟೂರ್ ಕಳಿಸ್ತೀವಿ, ಆ ಟೂರ್ ಕಳಿಸ್ತೀವಿ ಅಂದ್ರೆ ಇದಕ್ಕೆ ಒಂದು ಗಿಡಕ್ಕೆ ನಮಗೆ ಮನುಷ್ಯರಿಗೆ ಏನು ವ್ಯಾಲ್ಯೂ ಇಲ್ಲ ಅಂತ ಅರ್ಥ ಆಯ್ತು. ಇಲ್ಲ, ಇವರೆಲ್ಲ ನೋಡಿ ಮನುಷ್ಯನಿಗೆ ತಲೆ ಕೆಟ್ಟೋಗ್ಬಿಡತ್ತೆ. ನಿರುದ್ಯೋಗಿ ಇಲ್ಲದೆ ಜಾಬ್ಗಳು ಕಳ್ಕೊಂಡು ಎಷ್ಟೋ ಜನ ನಶಾ ಮಾಡಕ್ ಹತ್ಬಿಟ್ಟಾರ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ನೋಡಿದ್ರೆ ನಶಾ ಮುಕ್ತ ಮಾಡ್ಬೇಕಂತ ಪಾಪ ಇದು ಮಾಡ್ತಾರ. ಏನಾಗೈತೆ ಅಂತಂದ್ರೆ ನಶಕ್ಕೆ ಬಾನಿಸ ಆಗ್ಬಿಟ್ರ ಎಲ್ಲರೂ. ಎದಕ್ ಬಾನಿಸ ಆಗ್ಬಿಟ್ರ ಅಂದ್ರೆ ಕೆಲಸ ಇಲ್ಲ. ನೀವೆಲ್ಲ ಪಾಪ PSI ಇನ್ನೂ ಒಂದು ಪೊಲೀಸು ಅದು ಇದು ಮೊನ್ನೆ ಧಾರವಾಡದಾಗ ಎಲ್ಲ ನಡೀತು. ಎದಕ್ ನಡೀತು? ಕೆಲಸ ಇಲ್ಲ, ಕೆಲಸ ಕೊಡ್ರಿ ಸ್ವಾಮಿ ಅಂತ. ಕೆಲಸ ಇಲ್ಲಾರ್ದಂಗ ನಶಕ್ಕ ಬಾನಿಸಾಗಿ ಮನೆಗಳಿಗೆ ಬೈಸ್ಕೊಂಡು, ಫ್ಯಾಮಿಲಿ ತಗ ಬೈಸ್ಕೊಂಡು, ಎಲ್ಲಾರ್ದಾಗ ಬೈಸ್ಕೊಂಡು ನಿಷ್ಠೂರಾಗಿ ಏನು ಮಾಡ್ತಾನೆ ಮನುಷ್ಯ ನಶ ಮಾಡ್ಲಾರ್ದಂಗ? ನಶ ಮಾಡಿರೋದೇ ನೀವೇ ರಾಜಕಾರಣಿಗಳೇ ನೋಡ್ರಿ. ಅದನ್ನ ಫಸ್ಟ್ ಮೈಂಡ್ನಾಗೆ ಅವನ್ನೆಲ್ಲ ಇದು ಬಿಟ್ಟು ಫಸ್ಟ್ ದೇಶ ಇಂಥವನ್ನೆಲ್ಲ ಉದ್ಧಾರ ಮಾಡ್ರಪ್ಪ. ಜಗಳ ಇಡಬಾಡ್ರು. ಜಗಳ ಎದಕ್ಕೆ ಆಡ್ತಿರ್ಲಿ? ಏನಾಥೋ ನೀನು ಎಲ್ಲ ದೊಡ್ಡವ್ರ ಅಂತೇಳಿ, ವಯಸ್ಸಿನ ದೊಡ್ಡವ್ರ ಅಂತೇಳಿ ಮೇಲೆ ಕುಂದಿರ್ಸಿವಿ. ಒಳ್ಳೊಳ್ಳೆ ಹೆಸರು ಇಟ್ಕೊಂಡ್ರಿ. ಸಿದ್ದರಾಮಯ್ಯ ಅಂತ. ರಾಮ ಧ್ಯಾನ ಏನು, ರಾಮಂದೇನು ಲೀಲೆ, ಏನು ಕತೆ, ರಾಮ ಹೆಂಗ, ರಾಮ ತತ್ವನೇನು, ಏನ್ ಹೆಸರಿಗೇನ ಬೇಡ. ಮತ್ತೆ ಪ್ರದೀಪ್ ಈಶ್ವರ್ ಸರ್ ಅವರು ಕೂಡ ಈಶ್ವರ ಅಂತ ಇಟ್ಕೊಂಡ್ರ. ಈಶ್ವರ ಪರಮಾತ್ಮ, ಈಶ್ವರನ ಹೆಸರು ಇಟ್ಕೊಂಡು ಏನ್ರಿ ಸ್ವಲ್ಪ ಎಲ್ಲ ಅರ್ಥ ಮಾಡ್ಕೊಂಡು ದಯವಿಟ್ಟು ಇಂಥವನ್ನ ಸ್ವಲ್ಪ ತಿಳ್ಕೊರಿ. ಅರ್ಥ ಆಯ್ತಾ? ಅಷ್ಟೇ, ಇನ್ನು ಇದಕ್ಕಿಂತ ಏನು ಹೇಳಕ್ ಆಗೋದಿಲ್ಲ ನಮ್ಮ ಕೈಲಿ. ಯಾಕಂದ್ರೆ ಇಲ್ಲಿ ಪ್ರಪಂಚದಲ್ಲಿ ಮನುಷ್ಯರನ್ನ ನೋಡಿ ನಗಬೇಕು, ಏನ್ ಮಾಡ್ಬೇಕು ಏನಿಲ್ಲೋ ಅರ್ಥನೇ ಆಗವಲ್ದು. ಆಲ್ಮೋಸ್ಟ್ ನಮ್ಮ ಈ ಜನರೇಷನ್ ಕೂಡ ಅದೇ ತಲೆ ಮೈಂಡ್ ಸೆಟ್ ನಲ್ಲಿ ಏನನ್ನ ಮಾತಾಡಿದ್ರೆ ಕಷ್ಟಪ್ಪ. ಮಾತಾಡಿದ್ರೆ ನಡಿ, ಇವನ್ ಬಗ್ಗೆ ಮಾತಾಡೋದ, ಅವನ್ ಬಗ್ಗೆ ಬೈದಾರ, ಇವನ್ ಬಗ್ಗೆ ನಡಿ ಒಳಗ್ ನಡಿ, ಹಂಗ ಎಷ್ಟೋ ಜನ ಮಾತಾಡ್ಲಾರ್ದಂಗ ಹುಚ್ಚರಾಗಿ ನಶ ಮಾಡಿ ಕುಂತ್ಕೊಂಡಾರ. ಅದಕ್ಕೆ ಹಿಂಗ್ ಮಾತಾಡ್ಲಾರ್ದಂಗ ಆದಿಲ್ಲ. ಇವರೆಲ್ಲ ನಮ್ಮ ಮೇಲೆ ಏನ್ ಕುತ್ಕೊಂಡಾರಲ್ಲ ಅವರೆಲ್ಲ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಎಲ್ಲದೂ ನಾವು ಅಲ್ಸೆಬಿಸಿ ಗಲೀಜೆಬ್ಸಿ, ಇನ್ನು ಮುಸ್ಲಿಮ್ಸು ನಾನು ಅವನು ಇವನು ಎಲ್ಲ ಮನುಷ್ಯರು ಒಂದೇಪ್ಪ, ಒಟ್ಟಿ ಅನ್ನ ತಿಂತ್ರಲ್ಲ ಅಂತ ತಿಳ್ಕೊಂಡು ಬಾಳ್ರಿ. ಬಾಯ್. ಮುಕ್ತಾಯ.